ಎಲ್ಲರನ್ನು ನಾನು ವಂದಿಸುತ್ತೇನೆ. What a great joy to be in the presence of the living God. ಜೀವಿಸುವ ದೇವರ ಒಂದು ಪ್ರಸನ್ನತೆಯಲ್ಲಿ ಇರುವುದು ಎಷ್ಟು ದೊಡ್ಡ ಸಂತೋಷ. Yes, we lost ourselves. ನಮ್ಮನ್ನು ನಾವೇ ಮರೆತು ಹೋದೆವು. Few people lost themselves. ಸ್ವಲ್ಪ ಜನ ಅವರನ್ನು ಅವರೇ ಮರೆತು ಹೋದರು. Just song may be going, but you are connected with God and you are lost. ಹಾಡು ಹಾಡುತ್ತಿದ್ದಾರೆ, ಆದರೆ ನೀವು ದೇವರಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ನೀವೇ ಮರೆತು ಹೋಗಿದ್ದೀರಿ. Yes, Lord, so thank you for your blood. So thank you for your kindness. I'm so thankful that you are very fast to forgive. You are so loving to us. ಹೌದು ತಂದೆ, ನಿಮಗೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿದ್ದೇವೆ ತಂದೆ. ನೀವು ಎಷ್ಟು ಚೆನ್ನಾಗಿ ನಮ್ಮನ್ನು ಮರೆತು ಹೋಗುತ್ತೀರಿ. ಎಷ್ಟು ಬೇಗ ನಾವು ಮಾಡಿರೋ ತಪ್ಪುಗಳನ್ನು ಮರೆತು ಹೋಗಿ ನಮ್ಮನ್ನು ಅದೇ ರೀತಿಯಾಗಿ ನಮ್ಮನ್ನು ಪ್ರೀತಿಸುತ್ತೀರಿ. ಧನ್ಯವಾದಗಳು ಕರ್ತನೆ, ಧನ್ಯವಾದಗಳು. Amen. Right now, according to my watch, the time is 6:20. ನನ್ನ ಒಂದು ಟೈಮ್ ಪ್ರಕಾರ 6:20. I think by 7 o'clock we will wind up. 7 ಗಂಟೆಗೆ ನಾವು ಮುಗಿಸೋಣ. Because more than 40 minutes we cannot take. 40 ನಿಮಿಷಕ್ಕಿಂತ ಹೆಚ್ಚಾಗಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. So let us see how God speaks to us. ದೇವರು ಯಾವ ರೀತಿಯಲ್ಲಿ ಮಾತನಾಡುತ್ತಾರೆ ನಾವು ನೋಡುವವರಾಗ. As I was waiting upon him, ನಾನು ದೇವರ ಸನ್ನಿಧಿಯಲ್ಲಿ what God has put into my heart, I just want to share with you. ದೇವರು ನನ್ನ ಹೃದಯದಲ್ಲಿ ಏನನ್ನು ಇಟ್ಟಿದ್ದಾರೋ ಅದನ್ನು ನಾನು ಹಂಚಿಕೊಳ್ಳಬೇಕು. Today no preaching, it is only sharing. ಈ ದಿನ ಸಂದೇಶ ಕೊಡುವುದಲ್ಲ, ಹಂಚಿಕೊಳ್ಳುವುದಷ್ಟೇ. What he has put into my heart. ಏನು ನನ್ನ ಹೃದಯದಲ್ಲಿ ದೇವರು ಇಟ್ಟಿದ್ದಾರೆ. As the thoughts were going on, what should I preach here, O God? ಆಲೋಚನೆಗಳು ಮಾಡುತ್ತಿದ್ದಾಗ ಏನು ದೇವರೇ ನಾನು ಇಲ್ಲಿ ಸಂದೇಶ ಕೊಡಬೇಕು ಎಂಬುದಾಗಿ. I don't want a message. ನನಗೆ ಒಂದು ಮೆಸೇಜ್ ಬೇಕಾಗಿಲ್ಲ. I want your heart to be open. ನಿಮ್ಮ ಹೃದಯ ತೆರೆಯಲ್ಪಟ್ಟಿರಬೇಕು. I am seeking you, Lord. ನಾನು ನಿಮ್ಮನ್ನು ನೋಡುತ್ತಿದ್ದೇನೆ. I am not seeking for the message. ನಾನು ಒಂದು ಸಂದೇಶಕ್ಕೋಸ್ಕರ ನಾನು ನಿಮ್ಮನ್ನು I am not seeking for any other things. ನಾನು ಬೇರೆ ಕಾರ್ಯಗಳಿಗೋಸ್ಕರ ನಾನು ನೋಡುತ್ತಿಲ್ಲ. I am seeking, I want to find you. ನಿನ್ನನ್ನು ನಾನು ಕಾಣಬೇಕು. That is where you will open your heart to me. ಆ ಸಮಯದಲ್ಲಿಯೇ ನೀನು ನಿನ್ನ ಹೃದಯವನ್ನು ಬಿಚ್ಚಲ್ಪಡುತ್ತೀಯಾ. And let that open heart be understood to us. ಆ ಬಿಚ್ಚಿದ ಹೃದಯವು ನಮಗೆ ಅರ್ಥವಾಗಲಿ. Many times God opens the heart, but we can't understand. ಅನೇಕ ಸಾರಿ ದೇವರು ಹೃದಯವನ್ನು ಬಿಚ್ಚಿಟ್ಟಿರುತ್ತಾರೆ, ಆದರೆ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. We just see from outside. ನಾವು ಹೊರಗಿನಿಂದ ನೋಡುತ್ತೇವೆ. Oh, very nice, very loving, very good. ತುಂಬಾ ಪ್ರೀತಿಯಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. See, for example, when we look at the cross, we just look a person hanging on the cross. ಉದಾಹರಣೆಗೆ ನಾವು ಶಿಲುಬೆಯನ್ನು ನೋಡಿದಾಗ ಶಿಲುಬೆಯಲ್ಲಿ ಯಾರೋ ಒಬ್ಬರು ಒಂದು ನೇತಾಡುವುದನ್ನು ನಾವು ನೋಡುತ್ತೇವೆ. But actually what is there is God opened his heart and showed his love. That is cross. ಆದರೆ ಅದರಲ್ಲಿ ಏನಿದೆ ಅಂದರೆ ದೇವರು ಆತನ ಹೃದಯವನ್ನು ಬಿಚ್ಚಿ ಆತನ ಪ್ರೀತಿಯನ್ನು ನಮಗೆ ತೋರಿಸಿದ್ದಾರೆ. Jesus Christ on the cross is nothing else. God showed his love to the mankind. ಯೇಸು ಸ್ವಾಮಿ ಆ ಶಿಲುಬೆಯಲ್ಲಿ ಇರುವುದು ಏನೆಂದರೆ ದೇವರು ಮನುಷ್ಯರಿಗೆ ಪ್ರೀತಿಯನ್ನು ತೋರಿಸಿದ್ದಾರೆ. That's the way we are having a mentality of outer always. ಆ ರೀತಿಯಾದ ಒಂದು ಆಲೋಚನೆಗಳು ನಾವು ಹೊರಗಿನಿಂದ ನೋಡುತ್ತೇವೆ. Always we have outer decoration. ಒಂದು ಆಚೆ ನಾವು ಶೃಂಗರಿಸುವುದನ್ನು ನೋಡುತ್ತೇವೆ. We are always interested how to make outer things beautiful, pleasant. ಹೊರಗೆ ಯಾವ ರೀತಿಯಲ್ಲಿ ನಾವು ಅಂದ ಚಂದವಾಗಿ ಮಾಡೋಣ ಎಂಬುದಾಗಿಯೇ ನಾವು ಆಲೋಚಿಸುತ್ತೇವೆ. Always our mentality is bring pleasantness to the eyes, to the ears and the aroma, to the nostrils. ನಮ್ಮ ಆಲೋಚನೆಗಳು ಯಾವಾಗಲೂ ಏನಾಗಿರುತ್ತದೆ ಎಂದರೆ ನಮ್ಮ ಕಣ್ಣುಗಳಿಗೆ ಮತ್ತು ನಮ್ಮ ಕಿವಿಗಳಿಗೆ ಎಲ್ಲ ನೋಡುವುದಕ್ಕೆ ಅಂದ ಚಂದವಾಗಿರುವುದನ್ನೇ ನಾವು ಆಲೋಚಿಸುತ್ತೇವೆ. And always we see that we will give something tasty to eat. ನಾವು ತಿನ್ನುವುದಕ್ಕೆ ಒಂದು ರುಚಿಕರವಾದದನ್ನು ಕೊಡುವುದನ್ನೇ ಆಲೋಚಿಸುತ್ತೇವೆ. But we are not interested what will happen inside. ಆದರೆ ನಾವು ಒಳಗೆ ಏನಾಗುತ್ತದೆ ಎಂಬುದಾಗಿ ಅದರ ಬಗ್ಗೆ ನಾವು ಆಲೋಚಿಸುವುದಿಲ್ಲ. If you keep on giving the best taste, but it is not good for your inner things, or a lot of your for heart, for your liver. ಯಾವಾಗಲೂ ಒಳ್ಳೆ ರುಚಿಯನ್ನೇ ನೀವು ಕೊಡುತ್ತಿದ್ದರೆ ಅದು ಒಳಗಿನ ಅಂಗಗಳಿಗೆ ಅದು ಚೆನ್ನಾಗಿರುವುದಿಲ್ಲ ಮತ್ತು ಆರೋಗ್ಯಕರವಾಗುವುದಿಲ್ಲ. So in the same way there are two types of Christians. ಅದೇ ರೀತಿಯಾಗಿ ಎರಡು ರೀತಿಯ ಕ್ರೈಸ್ತರಿದ್ದಾರೆ. I have one request with you all.
ನಿಮ್ಮೆಲ್ಲರಿಗೂ ಒಂದು ನಾನು ರಿಕ್ವೆಸ್ಟ್ I have ಮಾಡಿಕೊಳ್ಳುತ್ತೇನೆ. 2 requests. 2 ರಿಕ್ವೆಸ್ಟ್. Number 1 request. ಒಂದನೆಯ ಒಂದು ರಿಕ್ವೆಸ್ಟ್, ಮೊದಲನೆಯದು, If anyone want to sleep, you please sleep. ಯಾರಾದರೂ ಮಲಗಬೇಕಾದ್ರೆ ನೀವು ಮಲಗಬಹುದು, But you have to sleep with smile. ನಗುತ್ತಾ ಮಲಗಬೇಕು. Second thing, ಎರಡನೆಯದಾಗಿ, always keep rejoicing in the Lord. Show that on your face. ಎಲ್ಲಾ ಸಮಯದಲ್ಲಿ ಕರ್ತನಲ್ಲಿ ನೀವು ಸಂತೋಷಿಸಿರಿ ಮತ್ತು ಅದನ್ನು ನಿಮ್ಮ ಮುಖದಲ್ಲಿ ತೋರಿಸಿರಿ. Amen. ಆಮೆನ್. No. Inside I am not. If anything inside, it should show outside. ಒಳಗೆ ಏನಿದೆಯೋ ಅದು ಹೊರಗೆ ತೋರಿಸುತ್ತದೆ. Right? No. We people have a mentality of showing nothing inside, but showing outside. Praise the Lord. How are you? Oh, very nice. Story. ಒಳಗೆ ಏನು ಇರುವುದಿಲ್ಲ, ಆದ್ರೆ ಹೊರಗೆ ನೋಟಕ್ಕೆ ಮಾತ್ರ ನಾವು ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ನಗುತ್ತಾ ಮಾತನಾಡುತ್ತೇವೆ. So now we will talk about 2 types of Christians. ನಾವು ಈ ಸಮಯದಲ್ಲಿ 2 ರೀತಿಯ ಕ್ರೈಸ್ತರ ಬಗ್ಗೆ ನಾವು ಮಾತನಾಡೋಣ. Outer decorated Christians, inner decorated Christians. ಹೊರಗೆ ಅಲಂಕರಿಸುವ ಕ್ರೈಸ್ತರ ಬಗ್ಗೆ ಮತ್ತು ಒಳಗೆ ಅಲಂಕರಿಸುವ ಕ್ರೈಸ್ತರ ಬಗ್ಗೆ. Recently we have celebrated Christmas, correct? ನಾವು ಕ್ರಿಸ್ಮಸ್ ಅನ್ನು ರೀಸೆಂಟ್ ಆಗಿ ನಾವು ಆಚರಣೆ ಮಾಡಿದ್ದೇವಲ್ವಾ? One month back, I think. 1 ತಿಂಗಳ ಹಿಂದೆ. Oh, how much we celebrated. ಎಷ್ಟು ಚೆನ್ನಾಗಿ ಆಚರಿಸಿದ್ದೇವೆ. We painted, we brought decorations, all night decoration. ಮನೆಗೆಲ್ಲ ಪೇಂಟ್ ಮಾಡಿದ್ದೇವೆ ಮತ್ತು ಮನೆಯನ್ನು ಚೆನ್ನಾಗಿ ಅಲಂಕಾರವಾಗಿ ಮಾಡಿದ್ದೇವೆ ಪ್ರತಿ ರಾತ್ರಿ. All night decorations we made. Buying things, everything. ರಾತ್ರಿ ಪೂರ ನಾವು ಮನೆಯನ್ನು ಅಲಂಕರಿಸಿದ್ದೇವೆ, ಅನೇಕ ಕಾರ್ಯಗಳನ್ನು ಕೊಂಡುಕೊಂಡು. Everything you want beautiful. ಎಲ್ಲ ಸುಂದರವಾಗಿ ಕಾಣಿಸಬೇಕು. Whenever anyone comes, wow, we want that appreciation. ಯಾರಾದರೂ ಮನೆಗೆ ಬಂದರೆ ವಾವ್ ತುಂಬಾ ಚೆನ್ನಾಗಿದೆ ಎಂಬುದಾಗಿ ಹೇಳಬೇಕು. That appreciation we want. ಆ ಅಪ್ರಿಸಿಯೇಷನ್ ನಮಗೆ ಬೇಕು. In the same way, ಅದೇ ರೀತಿಯಾಗಿ we are Christians. We are decorating outside. ನಾವು ಕ್ರೈಸ್ತರು, ನಾವು ಹೊರಗೆ ಮಾತ್ರ ನಾವು ಅಲಂಕರಿಸಿಕೊಳ್ಳುತ್ತಿದ್ದೇವೆ. We are decorating Jesus Christ outside. ನಾವು ಯೇಸು ಸ್ವಾಮಿಯನ್ನು ಹೊರಗೆ ಅಲಂಕರಿಸಿಕೊಳ್ಳುತ್ತಿದ್ದೇವೆ. These people think they are by doing good things, they are pleasing God. ಒಳ್ಳೆ ಕಾರ್ಯಗಳಿಂದ ಮುಖಾಂತರವಾಗಿ ಯೇಸು ಸ್ವಾಮಿಯನ್ನು ಒಂದು ಇಷ್ಟಪಡುವ ಹಾಗೆ ಮಾಡುತ್ತಿದ್ದಾರೆ. You know, some people, meekness means they will bend, they will talk. That is not meekness. ತಗ್ಗುವಳಿಕೆ ಎಂದರೆ ನಾವು ನಮ್ಮನ್ನು ನಾವು ಬಗ್ಗಿಸಿಕೊಂಡು ಮಾತನಾಡುವುದಿಲ್ಲ. They will go to any person and praise brother, how are you brother? Yes brother. All this Hollywood action is no needed. ಯಾರನ್ನಾದರೂ ಸಂಧಿಸಬೇಕಾದ್ರೆ ನಮ್ಮನ್ನು ನಾವು ಬಗ್ಗಿಸಿಕೊಂಡು ಪ್ರೈಸ್ ದಿ ಲಾರ್ಡ್ ಎಂಬುದಾಗಿ ಆ ಆಕ್ಟಿಂಗ್ ಗಳೆಲ್ಲ ಹಾಲಿವುಡ್ ಆಕ್ಟಿಂಗ್ ಬೇಕಾಗಿಲ್ಲ. Humbleness is not outside, humbleness is inside. ತಗ್ಗುವಳಿಕೆ ಅನ್ನೋದು ಹೊರಗೆ ನೋಟಕ್ಕೆ ಅಲ್ಲ, ಒಳಗಿನ ನೋಟಕ್ಕೆ. So we are always outside Christians. ನಾವು ಯಾವಾಗಲೂ ಹೊರಗಿನ ಕ್ರೈಸ್ತರಾಗಿದ್ದೇವೆ. They think I do this, God will feel happy. ಅವರು ಅಂದುಕೊಳ್ಳುತ್ತಾರೆ, ನಾನು ಇದನ್ನು ಮಾಡಿದರೆ ದೇವರು ಸಂತೋಷ ಪಡುತ್ತಾರೆ. If I give some people some money, God feel happy. ನಾನು ಯಾರಾದರೂ ಮನುಷ್ಯರಿಗೆ ಸ್ವಲ್ಪ ಹಣ ಕೊಟ್ಟರೆ ದೇವರಿಗೆ ಸಂತೋಷವಾಗುತ್ತದೆ. I will give some clothes, God will feel happy. ನಾನು ಸ್ವಲ್ಪ ಬಟ್ಟೆಗಳನ್ನು ಕೊಟ್ಟರೆ ದೇವರಿಗೆ ಸಂತೋಷವಾಗುತ್ತದೆ. Somehow they want to make God happy by their doings. ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ದೇವರನ್ನು ಹೇಗಾದರೂ ಸಂತೋಷಪಡಿಸಬೇಕು. These people are trying to attract God. ಈ ಮನುಷ್ಯರು ದೇವರನ್ನು ಅಟ್ರಾಕ್ಟ್ ಮಾಡುವುದಕ್ಕೆ ನೋಡುತ್ತಿದ್ದಾರೆ. By disguising themselves. ಅವರನ್ನು ಅವರೇ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು they disguise themselves. ಅವರನ್ನು ಅವರೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು. If you turn your Bibles to ನಿಮ್ಮ ಸತ್ಯವೇದಗಳನ್ನು ನೋಡುವುದಾದರೆ First Kings, ಮೊದಲನೇ ಅರಸುಗಳು 14th chapter 1 to 12. 14ನೇ ಅಧ್ಯಾಯ 1 ರಿಂದ 12. You don't read now, you go home and quietly sit and read. ಇಲ್ಲಿ ಓದಬೇಡಿರಿ, ಮನೆಯಲ್ಲಿ ಹೋಗಿ ಒಂದು ಜಾಗದಲ್ಲಿ ಕುಳಿತು I will explain. ನಾನು ನಿಮಗೆ ಅದನ್ನು ವಿವರಿಸುತ್ತೇನೆ. There is one king called Jeroboam. ಒಬ್ಬ ಅರಸನಿದ್ದನು ಜೆರೊಬಾಮ್ ಎಂಬುದಾಗಿ. He is not at all a right king. He is he has done very wrong things against God. ಆತನು ಸರಿಯಾದ ಅರಸನಲ್ಲ, ದೇವರಿಗೆ ವಿರುದ್ಧ ಕಾರ್ಯಗಳನ್ನು ಮಾಡಿದ್ದಾನೆ. He had a son called Abisai. ಆತನಿಗೆ ಒಬ್ಬ ಮಗನಿದ್ದನು ಅಡಿಸನ್ ಎಂಬುದಾಗಿ. And there is a prophet called Ahaziah.
ಒಂದು ಪ್ರವಾದಿ ಇದ್ದನು ಐಸಾಯ ಎಂಬುದಾಗಿ. This prophet, ಈ ಪ್ರವಾದಿಯು he said to this king Jeroboam that your son will die. ಈ ಪ್ರವಾದಿ ಈ ಅರಸನಿಗೆ ಹೇಳಿದನು, ನಿನ್ನ ಮಗನು ಸಾಯುತ್ತಾನೆ ಎಂಬುದಾಗಿ. He will die. ಆತನು ಸಾಯುತ್ತಾನೆ ಎಂಬುದಾಗಿ. But this king said to his wife, ಈ ಅರಸನು ಆತನ ಹೆಂಡತಿಗೆ ಹೇಳಿದನು, because that prophet said, because of my evil deeds my son will die. ಆ ಪ್ರವಾದಿ ಹೇಳಿದನು, ನನ್ನ ಒಂದು ಕೆಟ್ಟ ಕಾರ್ಯಗಳಿಗೋಸ್ಕರ ನನ್ನ ಮಗನು ಸಾಯುತ್ತಾನೆ ಎಂಬುದಾಗಿ. Because the prophet says it will happen. ಆ ಪ್ರವಾದಿ ಹೇಳಿದರೆ ಅದು ಹಾಗೆ ನಡೆಯುತ್ತದೆ. So what you do? ನೀನೇನು ಮಾಡಬೇಕೆಂದರೆ, You disguise yourself. ನಿನ್ನನ್ನು ನೀನೇ ಹೆಚ್ಚಿಸಿಕೋ. Don't look like queen. ನೀನು ಒಂದು ಮಹಾರಾಣಿಯಾಗಿ ನೀನು ಕಾಣಿಸಿಕೊಳ್ಳಬೇಡ. Go in a different way. ಒಂದು ಬೇರೆಯಾದ ರೀತಿಯಲ್ಲಿ ದಾರಿಯಲ್ಲಿ Take ಹೋಗು. this child and go. ಈ ಮಗುವನ್ನು ತೆಗೆದುಕೊಂಡು ಹೋಗು. Ask the prophet to bless. ಆ ಪ್ರವಾದಿಯನ್ನು ಕೇಳು ಆಶೀರ್ವಾದ ಮಾಡುವುದಕ್ಕೆ. He will bless him. ಆತನು ಅವನನ್ನು If you go like ಆಶೀರ್ವದಿಸುತ್ತಾನೆ. a queen, ನೀನು ಒಂದು ರಾಣಿಯಾಗಿ ಹೋದರೆ that man will not bless. ಆ ಮನುಷ್ಯ ನಿನ್ನನ್ನು ಆಶೀರ್ವದಿಸುವುದಿಲ್ಲ. So go disguised. ನಿನ್ನನ್ನು ನೀನು ಬೇರೆಯಾಗಿ ನೀನು ಆಕ್ಟಿಂಗ್ ಮಾಡಿಕೊಂಡು ಹೋಗು. Outside. ಹೊರಗಿನ ರೀತಿಯಾಗಿ ನೀನು. So this lady went. ಈ ಹೆಂಗಸು ಹೋದಳು. Before she meets him, prophet, ಆ ಪ್ರವಾದಿಯನ್ನು ಸಂಧಿಸುವುದಕ್ಕಿಂತ ಮುಂಚೆ God speaks to the prophet. ದೇವರು ಪ್ರವಾದಿಯ ಸಂಗಡ ಮಾತನಾಡುತ್ತಾರೆ. This prophet is blind by the time. ಆ ಸಮಯದಲ್ಲಿ ಆ ಪ್ರವಾದಿ ಒಂದು ಕುರುಡನಾಗಿದ್ದನು. So God speaks to him. ದೇವರು ಆತನ ಸಂಗಡ ಮಾತನಾಡುತ್ತಾರೆ. See, Jeroboam's wife has come. ಜೆರೋಬಾಮ್ ಅವರ ಹೆಂಡತಿ She is ಬಂದಿದ್ದಾಳೆ. disguised and come. ಆಕೆಯು ಒಂದು ಮಾರ್ಪಾಡು She ಮಾಡಿಕೊಂಡು brought a ಬಂದಿದ್ದಾಳೆ. son. ಆಕೆಯು ಮಗನನ್ನು ತೆಗೆದುಕೊಂಡು ಬಂದಿದ್ದಾಳೆ. See what he is done. ಏನು ಮಾಡಿದ್ದಾನೆ ನೋಡಿ. When she comes, prophet says, ಆಕೆಯು ಬಂದಾಗ ಪ್ರವಾದಿ ಹೇಳುತ್ತಾನೆ, I know who you are. ನಗುತ್ತಾರೆ ಹೇಳುತ್ತಾರೆ, ನನಗೆ ಗೊತ್ತು ನೀನು ಯಾರು ಎಂಬುದಾಗಿ. God spoke to me. ದೇವರು ನನ್ನ ಸಂಗಡ Surely ಮಾತನಾಡಿದ್ದಾನೆ. you go back to your place, your son will die. ನೀನು ನಿನ್ನ ಜಾಗಕ್ಕೆ ತಿರುಗಿ ಹೋಗು, ನಿನ್ನ ಮಗನು ಸಾಯುತ್ತಾನೆ. You disguise and go to God. You think God will change. ನಿನ್ನನ್ನು ನೀನು ಮಾರ್ಪಾಡು ಮಾಡಿಕೊಂಡು ದೇವರ ಹತ್ತಿರ ಹೋದರೆ ನೀನು ಅಂದುಕೊಳ್ಳುತ್ತೀಯ ದೇವರು ಮಾರ್ಪಾಡು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ. Outside changing will not bring blessings or God's intervention into your life. Once again I will tell you, outside changing will not bring the interference of God into your life to make things perfect and right. ನಿನ್ನ ಹೊರಗಿನ ಒಂದು ನೋಟಗಳನ್ನು, ಹೊರಗಿನ ಒಂದು ಅಲಂಕಾರಗಳನ್ನು ದೇವರ ಮುಂದೆ ಹೋದರೆ ಅದು ದೇವರಿಂದ ನಿನ್ನಿಂದ ಯಾವ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. Talking people with disguising love. ಮನುಷ್ಯರ ಜೊತೆ ಒಂದು ಮಾರ್ಪಾಡು ಆದ ಪ್ರೀತಿಯಿಂದ ಮಾತನಾಡುವುದು. Check your lives today. ನಿಮ್ಮ ಜೀವನವನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. How are you? ನೀನು ಯಾವ ರೀತಿಯಲ್ಲಿದ್ದೀಯಾ? Are you disguising? ನಿನ್ನನ್ನು ನೀನು ಮಾರ್ಪಾಡು God ಹೊಂದಿಕೊಳ್ಳುತ್ತೀಯಾ? is not interested how and what you are doing outside. Whenever, whatever you do, what is the intention behind that? He sees. ನೀನು ಹೊರಗೆ ಏನು ಮಾಡಿದರೂ ದೇವರಿಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ನೀನು ಯಾವ ನೋಟದಿಂದ, ಯಾವ ಆಲೋಚನೆಯಿಂದ ಮಾಡುತ್ತಿದ್ದೀಯ ಎಂಬುದಾಗಿ ದೇವರು ನೋಡುತ್ತಾರೆ. You understand? When I give some person, I will give some money so that I will get back. I give 10%, God will bless me with 10%. He will make 100%. ನೀವು ಅಂದುಕೊಳ್ಳಬಹುದು, ಒಂದು ಮನುಷ್ಯರಿಗೆ ಒಂದು 10% ಸಹಾಯ ಮಾಡಿದ್ರೆ ದೇವರು ನನಗೆ 100% ಸಹಾಯ ಮಾಡಬಹುದು If ಎಂಬುದಾಗಿ. with that intention I am giving, ನೀನು ಆ ಆಲೋಚನೆಯಿಂದ ನೀವು ಕೊಟ್ಟಿದ್ದಾದರೆ, your love is not for Jesus. Your love is not for that poor man. Your love is for money to be multiplied. ನಿನ್ನ ಪ್ರೀತಿಯು ದೇವರ ಮೇಲೆ ಅಲ್ಲ ಮತ್ತು ನಿನ್ನ ಪ್ರೀತಿಯು ಆ ಮನುಷ್ಯ ಮೇಲೂ ಅಲ್ಲ, ಆದ್ರೆ ನಿನ್ನ ಪ್ರೀತಿಯು ಆ ಹಣದ ಮೇಲೆ. ಯಾಕಂದರೆ ಅದು ಮಲ್ಟಿಪ್ಲೈ ಜಾಸ್ತಿ ಆಗಬೇಕು. One thing remember always, my God sees me inside. ಎಲ್ಲಾ ಸಮಯದಲ್ಲಿ ಒಂದನ್ನು ನೆನೆಸಿಕೊಳ್ಳಿರಿ, ನಮ್ಮ ದೇವರು ಒಳಗೆ ನೋಡುತ್ತಾರೆ. Don't play games with God. ದೇವರ ಸಂಗಡ ನೀವು ಆಟ ಆಡಬೇಡಿರಿ. You can smile. ನೀವು
ನೀವು ನಗಬಹುದು, always keep smiling. ಎಲ್ಲಾ ಸಮಯದಲ್ಲಿಯೂ ನೀವು But let the ನಗುತ್ತಾ word of God cut our hearts. ದೇವರ ವಾಕ್ಯವು ನಮ್ಮ ಹೃದಯಗಳನ್ನು ಒಂದು ಕಟ್ ಮಾಡಲಿ. Let the heart cry unto God. ನಮ್ಮ ಹೃದಯವು ದೇವರಿಗೋಸ್ಕರ ಅಳಲಿ. But let there be smile always, because God is doing good work in me. ಯಾವಾಗಲೂ ನಗುತ್ತಾ ಇರಿ, ಯಾಕಂದ್ರೆ ದೇವರು ನಮ್ಮಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. Amen. Amen. Such people Jesus said ಅಂತವರಿಗೆ ಯೇಸು ಸ್ವಾಮಿ ಹೇಳಿದರು in Matthew 23:27. ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 27ನೇ You ವಚನ. fellows, you are a whitewashed tombs. ನೀವು ಬಿಳಿಯ ಸಮಾಧಿಗಳಿಗೆ ಸುಣ್ಣ ಬಟ್ಟಿರುವ ಸಮಾಧಿಗಳಿಗೆ ನೀವು ಹೋಲಿಕೆ ಮಾಡಿದ್ದೀರಿ. Outside very beautiful. ಹೊರಗೆ ತುಂಬಾ ಸುಂದರವಾಗಿದೆ. Nowadays there is a big competition goes on. You have built your fathers, you have spent 1 lakh, I will spend 1.5 lakh. Granite I will put for it. But my church is without mat. ಈ But for ದಿನಗಳಲ್ಲಿ my tomb I am ready to spend 1.5 lakh to 2 lakhs. Why? Granite I want to put. It is nothing else. It is a death there. It's a bones there. There is no good thing is there. ಈ ದಿನಗಳಲ್ಲಿ ಒಂದು ದೊಡ್ಡ ಕಾಂಪಿಟಿಷನ್ ಆಗಿದೆ. ಯಾಕಂದ್ರೆ ಸಮಾಧಿಯನ್ನು ಒಬ್ಬರಿಗಿಂತ ಮಿಂಚಾಗಿ ಒಬ್ಬರು ಚೆನ್ನಾಗಿ ಕಟ್ಟಬೇಕೆಂಬುದಾಗಿ ನೋಡಿಕೊಳ್ಳುತ್ತಾರೆ. ಗ್ರಾನೈಟ್ ಇಂದ ಕಟ್ಟಬೇಕು, 1.5 ಲಕ್ಷ 1 ಲಕ್ಷ ಅವರಿಗಿಂತ ಹೆಚ್ಚಾಗಿ ಕಟ್ಟಬೇಕು ಎಂಬುದಾಗಿ. ಆದರೆ ಸಭೆಗಳಲ್ಲಿ ನೋಡುವುದಾದರೆ ಒಂದು ಸರಿಯಾದ ಮ್ಯಾಟು ಸಹ ಇರುವುದಿಲ್ಲ, ಕೊಡುವುದಿಲ್ಲ, ಸಭೆಗೆ ಕೊಡುವುದಿಲ್ಲ. But outside they talk too much. ಆದರೆ ಹೊರಗೆ ತುಂಬಾ ಮಾತನಾಡುತ್ತಾರೆ. Oh brother, oh whitewashed tombs. ಬಿಳಿ ಒಂದು ಸುಣ್ಣ ಹಚ್ಚಿರುವ ಒಂದು ಸಮಾಧಿಗಳು. Check your lives today. ನಿಮ್ಮ ಜೀವನವನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. If you act outside, ಹೊರಗೆ ನೀವು ನಟಿಸಿದರೆ from God's view, ದೇವರ ಒಂದು ದೃಷ್ಟಿಯಲ್ಲಿ you are only whitewashed tombs. ನೀನು ಒಂದು ಸುಣ್ಣ ಹಚ್ಚಿರುವ ಸಮಾಧಿಗೆ ಸಮಾನವಾಗಿರುತ್ತೀಯ. Can you say hallelujah? ಹಲ್ಲೆಲೂಯಾ. Thank you, Jesus. God is doing His work inside us. ದೇವರು ನಮ್ಮೊಳಗೆ ಕೆಲಸ ಮಾಡುತ್ತಿದ್ದಾರೆ. One example I want to say. ಒಂದು ಉದಾಹರಣೆ Go home and read Luke 18th chapter. ಮನೆಗೆ ಹೋಗಿ ಓದಿರಿ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ. In there is a rich ruler comes to Jesus. ಆ ಒಂದು ಅಧ್ಯಾಯದಲ್ಲಿ ಒಂದು ಶ್ರೀಮಂತನಾದ ಒಂದು ಅಧಿಕಾರಿ ಬರುತ್ತಾನೆ. He comes to Jesus. ಯೇಸು ಸ್ವಾಮಿ ಹತ್ರಕ್ಕೆ ಬರುತ್ತಾರೆ. He worships Jesus. ಯೇಸು ಸ್ವಾಮಿನ ಆರಾಧಿಸುತ್ತಾರೆ. And he looks unto him and he asks him, ಆತನನ್ನು ನೋಡಿ ಕೇಳುತ್ತಾರೆ, what should I do to get into the kingdom of God? ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ನಾನು ಏನು ಮಾಡಬೇಕು? He came to Jesus. Wonderful. ಯೇಸು ಸ್ವಾಮಿ ಹತ್ರಕ್ಕೆ ಬಂದರು. He worshipped Jesus. ಆತನನ್ನು ಆರಾಧಿಸಿದರು. Very beautiful. ತುಂಬಾ ಸುಂದರ. He's asking him ಆತನನ್ನು ಕೇಳುತ್ತಿದ್ದಾರೆ divine things. ಒಂದು ಆತ್ಮೀಯವಾದ ಕಾರ್ಯಗಳು. What should I do ಏನು ಮಾಡಬೇಕು to come into kingdom of God? ದೇವರ ರಾಜ್ಯದೊಳಗೆ ಬರುವುದಕ್ಕೆ? Jesus says, ಯೇಸು ಸ್ವಾಮಿ ಹೇಳಿದರು, follow the 10 commandments. 10 ಒಂದು ಆಜ್ಞೆಗಳನ್ನು ನೀನು ಪಾಲಿಸು. This rich ruler says, ಈ ಒಂದು ಶ್ರೀಮಂತವಾದ I am ಅಧಿಕಾರಿಯನ್ನು following 10 commandments. ಆ 10 ಒಂದು ಆಜ್ಞೆಗಳನ್ನು ನಾನು ಪಾಲಿಸುತ್ತಿದ್ದೇನೆ. Jesus feels happy. ಯೇಸು ಸ್ವಾಮಿಗೆ ಸಂತೋಷ ಹೋಗುತ್ತದೆ. He is following 10 commandments. 10 ಒಂದು ಆಜ್ಞೆಗಳನ್ನು ಪಾಲಿಸುತ್ತಿದ್ದೀಯಾ? What is 10 commandments? First 5 were about God. No other image on the in the heaven, on the earth, and down. Okay, there should not be any idol. You should love your God with all your heart, with all your mind, with all your strength. First 5 only about God. ಮೊದಲನೇ ಒಂದು 5 ಆಜ್ಞೆಗಳು ದೇವರ ಬಗ್ಗೆ ಇದೆ. Another 5. ಮತ್ತೆ ಇನ್ನ 5 ಆಜ್ಞೆಗಳು. Honor your parents. ತಂದೆ ತಾಯಿಗಳನ್ನು ಘನಪಡಿಸಿರಿ. You will so that you will live long. ನೀನು ತುಂಬಾ ವರ್ಷಗಳು ಬದುಕುತ್ತೀಯ. Second thing, thou shalt not steal, thou shalt not commit murder, thou shalt not take someone's, don't be covetous. ಕದ್ದುಕೊಳ್ಳಬಾರದು ಮತ್ತು ಬೇರೆಯವರನ್ನು ಸಾಯಿಸಬಾರದು ಮತ್ತು ಸುಳ್ಳು ಸಾಕ್ಷಿ ಹೇಳಬಾರದು. No adultery. ಒಂದು ವ್ಯಭಿಚಾರ ಮಾಡಬಾರದು. So this man says, I am doing all this 10. ಈ ಮನುಷ್ಯನು ಹೇಳುತ್ತಿದ್ದಾನೆ, ಆ 10 ಆಜ್ಞೆಗಳನ್ನು ನಾನು ಪಾಲಿಸುತ್ತಿದ್ದೇನೆ. Jesus looks at him and tells him, ಯೇಸು ಸ್ವಾಮಿ ಅದನ್ನು ನೋಡಿ there ಹೇಳ್ತಾರೆ, is something lacking in you. ನಿನ್ನಲ್ಲಿ ಏನೋ ಒಂದು ಕೊರತೆ ಇದೆ.
whatever you have, sell it, give to poor, and follow me. ನಿನ್ನಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಮಾರಿಬಿಟ್ಟು ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು. He did not say sell it and bring it to my ministry. He said give it to poor and you come and follow me. ಆತನು ಎಲ್ಲಾ ಮಾರಿಬಿಟ್ಟು ನನ್ನ ಸೇವೆಗೋಸ್ಕರ ಕೊಡು ಎಂಬುದಾಗಿ ಆತನು ಹೇಳಲಿಲ್ಲ, ಮಾರಿಬಿಟ್ಟು ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. God is not interested with any of these things. God is interested with you alone. ದೇವರ ಎಲ್ಲಾ ಕಾರ್ಯಗಳಲ್ಲಿ ಆತನಿಗೆ ಇಷ್ಟವಿಲ್ಲ, ಆದರೆ ದೇವರಿಗೆ ನೀನೊಬ್ಬನೇ ಆತನಿಗೆ ಇಷ್ಟ. Amen. ಆಮೆನ್. See, that man says he feels very sad because he have lot of things and he goes away. ಆ ಮನುಷ್ಯನಿಗೆ ತುಂಬಾ ಆ ರೀತಿಯಾಗಿ ಹೇಳಿದ ತಕ್ಷಣ ತುಂಬಾ ಚಿಂತೆ ಆಗುತ್ತದೆ ಮತ್ತು ಹಾಗೆ ಹೊರಟು ಹೋಗುತ್ತಾನೆ. See outside how beautiful it looks. ಹೊರಗೆ ಎಷ್ಟು ಸುಂದರವಾಗಿ ಕಾಣಿಸುತ್ತದೆ. Coming to Jesus, worshiping Jesus, asking beautiful questions, ಯೇಸು and ಸ್ವಾಮಿ doing all the commandments. ಯೇಸು ಸ್ವಾಮಿ ಹತ್ರಕ್ಕೆ ಬರುವುದು, ಆತನನ್ನು ಆರಾಧಿಸುವುದು, ಎಲ್ಲಾ ಆಜ್ಞೆಗಳನ್ನು ಪಾಲಿಸುವುದು ಎಷ್ಟು ಸುಂದರವಾಗಿದೆ ಅಲ್ಲ. Outside he is thinking he don't have any idol. Outside he don't have idol, but inside he don't have Jesus. He have the idol money. ಹೊರಗಿನ ರೀತಿಯಾಗಿ ನೋಡುವುದಾದರೆ ಐಡಲ್ ಎಂಬುದಾಗಿ ಆತನಿಗೆ ಯಾವುದೂ ಇಲ್ಲ, ಆದರೆ ಒಳಗೆ ನೋಡುವುದಾದರೆ ಹಣ ಎಂಬುದು ಆತನಿಗೆ ಒಂದು ದೊಡ್ಡ ಒಂದು ವಿಗ್ರಹವಾಗಿದೆ. For some people ministry is the God. ಸ್ವಲ್ಪ ಜನಕ್ಕೆ ಒಂದು ಸೇವೆಯೇ ದೇವರಾಗಿದೆ. Ministry. Where are always ministry? I am busy in ministry. I am winning souls, brother. I am getting souls, brother. God says, leave it. Spend time with me. I want to talk to you. I am not interested in your work. I want your heart where I want to come and stay in you. ಸ್ವಲ್ಪ ಜನರು ನೋಡುವುದಾದರೆ ಯಾವಾಗಲೂ ಸೇವೆ 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 ಮತ್ತು ಆತ್ಮಗಳನ್ನು ಗೆಲ್ಲುವುದು ಎಂಬುದಾಗಿ ತುಂಬಾ ಬ್ಯುಸಿ ಆಗಿರುತ್ತಾರೆ. ಆದ್ರೆ ದೇವರು ಹೇಳುತ್ತಿದ್ದಾರೆ, ನನಗೆ ನೀನು ಬೇಕು, ನೀನು ನನ್ನ ಸಂಗಡ ನೀನು ಸಮಯವನ್ನು ನೀನು ಕಳೆಯಬೇಕು. In Matthew 7th chapter, some people comes to Jesus and say, Lord Jesus, in your name, no, in your name, we chase out devils. God will say, we raise dead people, we heal sick people. Oh, very good, very good. Then they will say, we will come with you, and Jesus says, I don't know who you are. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ದೇವರೇ ನಿನ್ನ ಹೆಸರಿನಲ್ಲಿ ನಾನು ದೆವ್ವಗಳನ್ನು ಬಿಡಿಸಿದ್ದೇನೆ, ನಿನ್ನ ಹೆಸರಿನಲ್ಲಿ ನಾನು ಗುಣಪಡಿಸಿದ್ದೇನೆ ಮತ್ತು ಸತ್ತವರನ್ನು ಎಬ್ಬರಿಸಿದ್ದೇನೆ ಎಂಬುದಾಗಿ ಹೇಳುವುದಾದರೆ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಯಾರೋ ನನಗೆ ಅರಿಯೆ ಎಂಬುದಾಗಿ. If you are chasing out devils and you are thinking you will go to heaven, hello. If you are raising dead people and you think I am going to heaven, hello. If you are thinking when I prayed, sick people got healed, hello. ನೀನು ಅಂದುಕೊಳ್ಳಬಹುದು, it is not your passport and visa. ನೀನು ಅಂದುಕೊಳ್ಳಬಹುದು, ನಾನು ಪ್ರಾರ್ಥಿಸಿದಾಗ ದೆವ್ವಗಳು ಬಿಟ್ಟು ಹೋಯಿತು, ನಾನು ಪ್ರಾರ್ಥಿಸಿದಾಗ ಸತ್ತವರು ಎದ್ದರು, ನಾನು ಪ್ರಾರ್ಥಿಸಿದಾಗ ಅನಾರೋಗ್ಯವಾಗಿದ್ದವರೆಲ್ಲ ಅನಾರೋಗ್ಯ ಇದ್ದವರು ಒಳ್ಳೆ ಆರೋಗ್ಯವಂತರಾದರು ಎಂಬುದಾಗಿ ನೀನು ಹೇಳಬಹುದು. ಆದರೆ ಅದು ನಿನ್ನ ಪಾಸ್ಪೋರ್ಟ್ ಅಲ್ಲ. People think, ಮನುಷ್ಯರು ಅಂದುಕೊಳ್ಳುತ್ತಾರೆ, these things means I am very close to God. ಇದೆಲ್ಲ ಇದ್ದರೆ ನಾನು ದೇವರಿಗೆ ಹತ್ತಿರವಾಗಿದ್ದೇನೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. No, ಇಲ್ಲ. God loves those people and someone is available, he uses. ಯೇಸು ಸ್ವಾಮಿ ಪ್ರೀತಿಸುತ್ತಾರೆ, ಯಾರೋ ಒಬ್ಬರು ಇದ್ದರೆ ಅವರನ್ನು ಉಪಯೋಗಪಡಿಸುತ್ತಾರೆ. I am in the ministry from 1983, 41 years now. I am walking with the Lord. I am telling you, whenever need is there, someone is available, he uses them. Don't think the person is very close to God. ನಾನು 41 ವರ್ಷಗಳಿಂದ ಸೇವೆಯಲ್ಲಿದ್ದೇನೆ. ಈ ದೇವರು ಯಾರಾದರೂ ಅವರನ್ನು ನೋಡಿ ಅದಕ್ಕೋಸ್ಕರ ಆ ಸಮಯದಲ್ಲಿ ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಆತನ ಕೆಲಸವನ್ನು ಪೂರೈಸುತ್ತಾರೆ. ಆದರೆ ನೀವು ಅದನ್ನೇ ಎಂಬುದಾಗಿ ನೀವು ಅಂದುಕೊಳ್ಳಬೇಡಿದೆ. You must have interior Jesus. ನಿಮ್ಮ ಒಳಗೆ ಯೇಸು ಸ್ವಾಮಿ ಇರಬೇಕು. See, that man left and went away. ಆ ಮನುಷ್ಯನು ಬಿಟ್ಟು ಹೊರಟು ಹೋದನು. In Luke, if you read, ಲೂಕನ ಬರೆದ ಸುವಾರ್ತೆಯಲ್ಲಿ ನೀವು ಓದುವುದಾದರೆ, sorry, not in Luke, I think it is in
John. ಯೋಹಾನನು ಬರೆದ ಸುವಾರ್ತೆ Luke 19th chapter, if you read, ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಓದುವುದಾದರೆ, there is one person called Zacchaeus. ಝಾಕಿಯಸ್ ಎಂಬುದಾಗಿ ಒಬ್ಬ ಮನುಷ್ಯನಿದ್ದಾನೆ. Short man. ಅವನು ಕುಳ್ಳನಾಗಿದ್ದನು. He also want to see Jesus. ಅವನಿಗೂ ಸಹ ಯೇಸು ಸ್ವಾಮಿ ನೋಡಬೇಕು ಎಂದು ಆಸೆ ಇತ್ತು. He also wanted Jesus. ಅವನಿಗೂ ಯೇಸು ಸ್ವಾಮಿ ಬೇಕಾಗಿತ್ತು. Jesus said, "Come, I am coming to your house." ಯೇಸು ಸ್ವಾಮಿ ಆತನಿಗೆ ಹೇಳಿದು ಬಾ, ನಾನು ನಿಮ್ಮ ಮನೆಗೆ When ಬರುತ್ತೇನೆ. Jesus came there, ಯೇಸು ಸ್ವಾಮಿ ಅಲ್ಲಿ ಬಂದಾಗ this Zacchaeus says, ಈ ಜಕ್ಕಾಯನು ಹೇಳಿದನು, Jesus, ಯೇಸು ಸ್ವಾಮಿಯೇ, half of money I am selling and giving to poor. ಅರ್ಧ ಹಣ ನಾನು ಮಾರಿ ಬಿಟ್ಟು ಬಡವರಿಗೆ ಕೊಡುತ್ತಿದ್ದೇನೆ. And I have deceived people and I have taken money. ಮನುಷ್ಯರಿಗೆ ನಾನು ಮೋಸ ಮಾಡಿ ಆ ಹಣವನ್ನು ತೆಗೆದುಕೊಂಡಿದ್ದೇನೆ. 4 times I will make and give them back. 4ರಷ್ಟು ಅವರಿಗೆ ನಾನು ವಾಪಸ್ ಮಾಡುತ್ತೇನೆ. Jesus never said a single word to him. ಯೇಸು ಸ್ವಾಮಿ ಒಂದು ಮಾತು ಸಹ ಹೇಳಲಿಲ್ಲ. When Jesus comes inside you, it will work outside. ಯೇಸು ಸ್ವಾಮಿ ನಿನ್ನ ಒಳಗೆ ಬಂದರೆ ಹೊರಗೆ ಕೆಲಸವಾಗುತ್ತದೆ. Amen. 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 That is inside we need Jesus. ನಮಗೆ ಒಳಗೆ ಯೇಸು ಸ್ವಾಮಿ ಬೇಕು. You know, there is one beautiful scene on John 12th chapter. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1 to 5. 12ನೇ ಅಧ್ಯಾಯ 1 ರಿಂದ 5ನೇ One ವಚನದವರೆಗೆ. day Jesus went to one Pharisee's house for a dinner. ಪರಿಸಯರ ಮನೆಗೆ ಯೇಸು ಸ್ವಾಮಿ ಒಂದು ದಿನ ಊಟಕ್ಕೋಸ್ಕರ ಹೋಗಿದ್ದರು. Mary comes and breaks that alabaster, that scent bottle, and aroma is filled that house. ಆ ಮೇರಿ ಬಂದು ಆ ಒಂದು ತುಂಬಾ ಬೆಲೆ ಉಳ್ಳ ಆ ಒಂದು ಸೆಂಟ್ ಅನ್ನು ತೆಗೆದುಕೊಂಡು ಅದನ್ನು ಒಡೆದು ಹಾಕಿದಾಗ ಆ ಒಂದು ವಾಸನೆ ತುಂಬಾ ರೂಮ್ ಎಲ್ಲ ಒಂದು ಚೆಲ್ಲಿಕೊಳ್ಳುತ್ತದೆ. She takes that hair is for the glory. She puts on his feet and she wipes his feet. ಆಕೆ ಕೂದಲುಗಳಿಂದ ಆ ಎಣ್ಣೆಯನ್ನು ಆತನ ಕಾಲನ್ನು ಒರೆಸಿಕೊಳ್ಳುತ್ತಾಳೆ. That is the time Judas Iscariot says, ಆ ಸಮಯದಲ್ಲಿ ಯೂದ ಇಸ್ಕರಿಯೋತ ಹೇಳ್ತಾನೆ, "Why you have broken it? You would have sold and given to the poor." ಆತನು ಹೇಳ್ತಾನೆ, ನೀನು ಯಾಕೆ ಅದನ್ನು ಹೊಡೆದೆ? ನೀನು ಅದನ್ನು ಮಾರಿ ಬಡವರಿಗೆ ಹಂಚಬಹುದಾಗಿತ್ತಲ್ಲ. I think when Jesus Christ was speaking to that rich man, this fellow was there. ನಾನು ಅಂದುಕೊಳ್ಳುತ್ತೇನೆ ಯೇಸು ಸ್ವಾಮಿ ಆ ಶ್ರೀಮಂತನ ಸಂಗಡ ಮಾತನಾಡುತ್ತಿರಬೇಕಾದ್ರೆ ಈ ಮನುಷ್ಯನಿದ್ದಾನೆ ಅನ್ಸುತ್ತೆ. So he thought, I will please God. ಆತನು ಅಂದುಕೊಂಡನು, ನಾನು ಯೇಸು ಸ್ವಾಮಿಗೆ ಇಷ್ಟವಾಗುವ ಹಾಗೆ ಮಾತನಾಡುತ್ತೇನೆ. What he is thinking is, sell it and give to poor, God is happy. ಆತನು ಹೇಳ್ತಾನೆ, ಅದನ್ನು ಮಾರಿ ಬಡವರಿಗೆ ಕೊಡು, ದೇವರು ಸಂತೋಷ ಪಡುತ್ತಾರೆ. ಆತನು ಆ ರೀತಿಯಲ್ಲಿ ಅಂದುಕೊಂಡನು. He is not loving Jesus. ಆತನು ಯೇಸು ಸ್ವಾಮಿಯನ್ನು He is trying to attract to Jesus. ಯೇಸು ಸ್ವಾಮಿಯನ್ನು ಅಟ್ರಾಕ್ಟ್ ಮಾಡುವುದಕ್ಕೆ ನೋಡುತ್ತಿದ್ದಾನೆ. Jesus says, poor are always with you. ಯೇಸು ಸ್ವಾಮಿ ಹೇಳ್ತಾರೆ, ಬಡವರು ನಿಮ್ಮ ಸಂಗಡ ಯಾವಾಗಲೂ She ಇರ್ತಾರೆ. is preparing me. ಆಕೆ ನನ್ನನ್ನು ತಯಾರು She ಮಾಡುತ್ತಿದ್ದಾಳೆ. understands the interior. ಆಕೆ ಈ ಒಳಗೆ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. You, Judas Iscariot, you are with me, you don't know. ಯೂದ ಇಸ್ಕರಿಯೋತ, ನೀನು ನನ್ನ ಸಂಗಡ ಇದ್ದೆ, ನಿನಗೆ ಗೊತ್ತಿಲ್ಲವಾ? 3.5 years you are walking with me, sleeping with me, eating with me. You didn't understand. 3 ವರ್ಷ ಕಾಲ ನನ್ನ ಸಂಗಡ ನಡೆಯುತ್ತಿದ್ಯಾ, ಮಲಗುತ್ತಿದ್ಯಾ, ತಿನ್ನುತ್ತಿದ್ಯಾ, ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. But that lady understood. ಆದ್ರೆ ಆಕೆಯು ಅರ್ಥ ಮಾಡಿಕೊಂಡಳು. Because she loved Jesus. ಆಕೆ ಯೇಸು ಸ್ವಾಮಿಯನ್ನು ಪ್ರೀತಿಸಿದಳು. You have to love Jesus. ಯೇಸು ಸ್ವಾಮಿಯನ್ನು ನೀನು ಪ್ರೀತಿಸಬೇಕು. That is the interiorness. Be filled with Jesus. ಆಗಲೇ ಒಳಗೆ ಯೇಸು ಸ್ವಾಮಿ ತುಂಬಿರಬೇಕು. Amen. Amen. Hallelujah. 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 Now we understood what is our problem. ಈಗ ನಾವು ಅರ್ಥ ಮಾಡಿಕೊಂಡೆವು ನಮ್ಮ ಒಂದು ಪ್ರಾಬ್ಲಮ್ ಏನು ಎಂಬುದಾಗಿ. Still I will give you, we can test whether Jesus is there or not. ನೀವು ಪರೀಕ್ಷಿಸಬಹುದು ಯೇಸು ಸ್ವಾಮಿ ಇದ್ದಾರಾ ಇಲ್ಲವಾ ಎಂಬುದಾಗಿ. Inside me. ಒಳಗೆ, ನನ್ನ ಒಳಗೆ. If you turn your Bibles to John 14th chapter. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ 21st verse. 21ನೇ ವಚನ It is written, ಈ ರೀತಿಯಲ್ಲಿ if you follow ಬರೆದಿರುತ್ತದೆ, my commandments you will love me. ನನ್ನ ಆಜ್ಞೆಗಳನ್ನು ನೀನು ನನ್ನನ್ನು ಪಾಲಿಸಿದರೆ ನನ್ನನ್ನು ಪ್ರೀತಿಸುತ್ತೀಯಾ? My Father will love him. ನನ್ನ ತಂದೆಯು ಪ್ರೀತಿಸುತ್ತಾರೆ. And I will reveal myself unto you. ನನ್ನನ್ನು ನಾನು ತೋರಿಸಲ್ಪಡುತ್ತೇನೆ. Amen. Amen. Now can you look up here 1 minute please? ಒಂದು ನಿಮಿಷ ನೋಡುತ್ತೀರಾ? Have you seen Jesus? ನೀವು ಯೇಸು ಸ್ವಾಮಿಯನ್ನು ನೋಡಿದ್ದೀರಾ? Have you seen him? ನೋಡಿದ್ದೀರಾ? You have not seen? That means you are not loving him. That means you are not loving commandments of him. ನೀವು ನೋಡದೇ ಇದ್ದರೆ ನೀವು ಆತನನ್ನು ಪ್ರೀತಿಸುತ್ತಿಲ್ಲ ಮತ್ತು ಆಜ್ಞೆಗಳನ್ನು ಪಾಲಿಸುತ್ತಿಲ್ಲ.
This word is true. ಈ ವಾಕ್ಯವು ಸತ್ಯ. Spoken by Jesus. ಯೇಸು ಸ್ವಾಮಿ ಮಾತನಾಡಿರುವುದು Truth. He is the truth. ಸತ್ಯವೇ. He said, ಆತನು ಹೇಳಿದನು, if you follow my commandments, ನನ್ನ ಆಜ್ಞೆಗಳನ್ನು ನೀನು ಪಾಲಿಸಿದರೆ you will love me. ನೀನು ನನ್ನನ್ನು ಪ್ರೀತಿಸುತ್ತೀಯ. My Father will love you. ನನ್ನ ತಂದೆ ನಿನ್ನನ್ನು ಪ್ರೀತಿಸುತ್ತಾನೆ. I will reveal to you. ನಾನು ನಿನಗೆ ತೋರಿಸಲ್ಪಡುತ್ತೇನೆ. Check your lives today. ನಿಮ್ಮ ಜೀವನವನ್ನು ನೀವು ಪರೀಕ್ಷಿಸಿಕೊಳ್ಳಿರಿ. Follow His commands. ಆತನ ಒಂದು ಆಜ್ಞೆಗಳನ್ನು ಪಾಲಿಸಿ. What is that commands? ಏನು ಆಜ್ಞೆ? Inside love God. Inside love people. ದೇವರನ್ನು ಒಳಗಿನಿಂದ ಪ್ರೀತಿಸಿರಿ ಮತ್ತು ಮನುಷ್ಯರನ್ನು ಒಳಗಿನಿಂದ ಪ್ರೀತಿಸಿರಿ. Take the people into the heart, not into the mind. ಮನುಷ್ಯರನ್ನು ಹೃದಯಗಳಿಗೆ ತೆಗೆದುಕೊಳ್ಳಿರಿ, ಆಲೋಚನೆಗೆ ಅಲ್ಲ, ಮೈಂಡ್ಗೆ ಅಲ್ಲ. There is one man of God. ಒಬ್ಬ ದೇವರ ಮನುಷ್ಯರಿದ್ದರು. He said, ಆತನು ಹೇಳಿದನು, there is a difference between me and my father. ನನಗೆ ಮತ್ತು ನನ್ನ ತಂದೆಗೆ ಒಂದು ಡಿಫರೆನ್ಸ್ ಇದೆ ಎಂಬುದಾಗಿ. My father, ನನ್ನ ತಂದೆಯು, I keep the people in my mind. ಮನುಷ್ಯರನ್ನು ನಾನು ಒಂದು ಮೈಂಡ್ ಅಲ್ಲಿ ಇಟ್ಟುಕೊಳ್ಳುತ್ತೇನೆ. I look at the people, I will remember them. ಅವರನ್ನು ನೋಡಿದರೆ ನಾನು ಜ್ಞಾಪಕ ಮಾಡಿಕೊಳ್ಳುತ್ತೇನೆ. I will talk to them. ನಾನು ಮಾತಾಡಿಸುತ್ತೇನೆ. I always keep in contact with them. ಯಾವಾಗಲೂ ಅವರ ಸಂಗಡ ನಾನು ಕಾಂಟ್ಯಾಕ್ಟ್ ಇಟ್ಟುಕೊಳ್ಳುತ್ತೇನೆ. I keep them in mind. ನಾನು ಮೈಂಡ್ ಅಲ್ಲಿ ಇಟ್ಟುಕೊಳ್ಳುತ್ತೇನೆ. You know why? ಯಾಕೆ ಗೊತ್ತಾ? Whatever the work I want, I can talk to them and I can make it done. ನನಗೆ ಯಾವುದಾದರೂ ಕೆಲಸ ಬಂದರೆ ಅವರ ಸಂಗಡ ಮಾತನಾಡಿ ಕೆಲಸವನ್ನು ನಾನು ಮಾಡಿಸಿಕೊಳ್ಳಬಹುದು. I can make it done for me. ಆ ಕೆಲಸವನ್ನು ನನಗೋಸ್ಕರ ಮಾಡಿಸಿಕೊಳ್ಳಬಹುದು. But my father, ಆದರೆ ನನ್ನ ತಂದೆಯು keeps the people in the heart. ಮನುಷ್ಯರನ್ನು ಹೃದಯದೊಳಗೆ ಇಟ್ಟುಕೊಳ್ಳುತ್ತಾರೆ. You know why? ಯಾಕೆ ಗೊತ್ತಾ? How can I be useful to them? ನಾನು ಯಾವ ರೀತಿಯಲ್ಲಿ ಅವರಿಗೆ ಉಪಯೋಗಗೊಳ್ಳುತ್ತೇನೆ. See the difference. ಒಂದು ಮಾರ್ಪಾಡು ನೋಡಿರಿ. Outside, how can they be useful to me? Here, how can I be useful to them? ನೋಡಿರಿ, ಅವರು ಹೇಗೆ ನನಗೆ ಉಪಯೋಗವಾಗುತ್ತಾರೆ ಎಂಬುದಾಗಿ, ಇನ್ನೊಬ್ಬರು ನಾನು ಯಾವ ರೀತಿಯಲ್ಲಿ ಅವರಿಗೆ ಉಪಯೋಗವಾಗುತ್ತೇನೆ ಎಂಬುದಾಗಿ. Keep the people in the heart. ಮನುಷ್ಯರನ್ನು ಹೃದಯದಲ್ಲಿ ಇಟ್ಟುಕೊಳ್ಳಿರಿ. Amen. Amen. Cherish them, nourish them there. ಅವ್ರನ್ನ ಸಂತೋಷಪಡಿಸಿರಿ. Bless them there, inside, not outside. ಒಳಗಿನಿಂದ ಪ್ರೀತಿಸಿರಿ, ಹೊರಗಿನಿಂದ ಅಲ್ಲ. Amen. Amen. Hallelujah. Hallelujah. One day I said, ಒಂದು ದಿನ ನಾನು ಹೇಳಿದೆ, Lord Jesus, you told me to put the people, these people are kicking me, Lord. ಯೇಸು ಸ್ವಾಮಿ, ನೀನು ಹೇಳಿದೆ ಮನುಷ್ಯರನ್ನು ಹೃದಯದಲ್ಲಿ ಇಟ್ಟುಕೋ ಎಂಬುದಾಗಿ, ಇವರು ನನ್ನನ್ನು ಒದೆಯುತ್ತಿದ್ದಾರೆ ಎಂಬುದಾಗಿ. Too much, Lord. This is. ತುಂಬಾ ಒದೆಯುತ್ತಿದ್ದಾರೆ. You know what the answer? ಒಂದು ಉತ್ತರ ಏನು ಗೊತ್ತಾ? Enlarge your heart, my son. ನಿನ್ನ ಹೃದಯವನ್ನು ವಿಸ್ತರಿಸಿಕೋ ನನ್ನ ಮಗನೇ ಎಂಬುದಾಗಿ. Enlarge your heart. ವಿಸ್ತರಿಸಿಕೋ ನಿನ್ನ ಹೃದಯವನ್ನು. What a loving Jesus. ಎಷ್ಟು ಪ್ರೀತಿಯುಳ್ಳ ಯೇಸು ಸ್ವಾಮಿ. Amen. Amen. Now so if you love Him, ನೀನು ಆತನನ್ನು ಪ್ರೀತಿಸಿದರೆ, you will love Him and you will love the people. ನೀನು ಆತನನ್ನು ಪ್ರೀತಿಸುತ್ತೀಯ, ಮನುಷ್ಯರನ್ನು ಪ್ರೀತಿಸುತ್ತೀಯ. They would have been destroyed your life. ಅವು ಇಲ್ಲಂದರೆ ನಿನ್ನ ಜೀವನವನ್ನೇ ನಾಶನ ಮಾಡುತ್ತಿರಬಹುದು. They would have destroyed entire your beautiful life and family. ನಿನ್ನ ಸುಂದರವಾದ ಒಂದು ಫ್ಯಾಮಿಲಿ, ಕುಟುಂಬವನ್ನೇ ನಾಶನ ಪಡಿಸಿರಬಹುದು. Take them in the heart. ಅವರನ್ನು ಹೃದಯದಲ್ಲಿ ತೆಗೆದುಕೊಳ್ಳಿ. Cherish them and nourish them. ಅವರನ್ನು ಹೃದಯದಲ್ಲಿ ಸಂತೋಷಪಡಿಸಿರಿ. Their life will change. ಅವರ ಒಂದು ಜೀವನವೇ ಮಾರ್ಪಾಡು Not ಹೊಂದಿಕೊಳ್ಳುತ್ತದೆ. only you will go to heaven, you will take them to heaven. ನೀನೊಬ್ಬರೇ ಪರಲೋಕಕ್ಕೆ ಹೋಗುವುದಲ್ಲ, ಅವರನ್ನು ಸಹ ತೆಗೆದುಕೊಂಡು ಹೋಗುತ್ತೀಯ. Hallelujah. Hallelujah. Amen. Amen. Now my watch shows 5 minutes to 7. I think, should I close here now? 5 ನಿಮಿಷ 7 ಗಂಟೆಗೆ Can I close here? ಮುಗಿಸಲು. You can continue with that. Yeah. You can continue. Or we will make it into 2 parts and other time again I will come. Now only Anna started now. Shall we close? That's right. No? Okay. We will see how. But I don't speak more than 5 minutes. 5 ನಿಮಿಷಕ್ಕಿಂತ ಹೆಚ್ಚಾಗಿ ಮಾತನಾಡುವುದಿಲ್ಲ. Because words will be sweet, but how it is tasting to you is important. And how it is working inside you is very important. ವಾಕ್ಯಗಳು ತುಂಬಾ ಸಿಹಿಯಾಗಿರುತ್ತದೆ, ಆದರೆ ಯಾವ ರೀತಿಯಲ್ಲಿ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಅದು ಮುಖ್ಯವಾಗಿದೆ. So second thing, ಎರಡನೆಯದಾಗಿ, if you love Him, ನೀನು ಆತನನ್ನು ಪ್ರೀತಿಸುವುದಾದರೆ you will keep His words. ಆತನ ಮಾತುಗಳನ್ನು ನೀನು ಪಾಲಿಸುತ್ತೀಯಾ. And the Father will love Him. ತಂದೆಯು ಪ್ರೀತಿಸುತ್ತಾರೆ. And me and my Father will come
and stay in Him. 23rd verse. ನಾನು ಮತ್ತೆ ನನ್ನ ತಂದೆಯು ಬಂದು ನಾವು ವಾಸಿಸುತ್ತೇವೆ ನಿಮ್ಮಲ್ಲಿ. Amen. ಆಮೆನ್. If you follow the commandments, Jesus will be seen. If you are doing His words, whatever He says, if you are doing it, ನೀನು He comes and stays in you. ನೀನು ಆಜ್ಞೆಗಳನ್ನು ಪಾಲಿಸುವುದು ಮತ್ತು ಯೇಸು ಸ್ವಾಮಿ ಏನೆಲ್ಲ ಹೇಳಿದಾರೋ ಅದನ್ನು ನಾವು ಅನುಸರಿಸಿದರೆ, ಅದರ ಪ್ರಕಾರ ನಾವು ನಡೆದರೆ ಯೇಸು ಸ್ವಾಮಿ ನಮ್ಮಲ್ಲಿ ಬಂದು ವಾಸಿಸುತ್ತಾರೆ. Then one day I said to God, ಒಂದು ದಿನ ನಾನು ದೇವರಿಗೆ ಈ ರೀತಿ ಹೇಳಿದೆ, to this heart, ಈ ಹೃದಯಕ್ಕೆ how can you come? ನೀನು ಯಾವ ರೀತಿಯಲ್ಲಿ ಬರ್ತೀಯ ತಂದೆ? There is no good at all in this heart. ಈ ಹೃದಯದಲ್ಲಿ ಒಳ್ಳೆಯದು ಯಾವುದೂ ಇಲ್ಲ, There is evilness. ಎಲ್ಲ ಕೆಟ್ಟದೆ. There is deceit in my heart. ತಂದೆ ಮೋಸನೆ. I'm convincing Christian. ಒಂದು ಕ್ರೈಸ್ತರನ್ನು ನಾವು ಕನ್ವಿನ್ಸ್ ಮಾಡುವ ರೀತಿಯಲ್ಲಿ I will convince myself. ನನ್ನನ್ನು ನಾನೇ ಕನ್ವಿನ್ಸ್ I will ಮಾಡಿಕೊಳ್ಳುತ್ತೇನೆ, justify myself. ನನ್ನನ್ನು ನಾನೇ ತೀರ್ಪು ತೀರಿಸಿಕೊಳ್ಳುತ್ತೇನೆ. I'm such a kind of Christian, oh God. ಆ ರೀತಿಯಾದ ಕ್ರೈಸ್ತನು ನಾನು ತಂದೆ. There is no good in me. ನನ್ನಲ್ಲಿ ಒಳ್ಳೆಯದಿಲ್ಲ. Then what God revealed is, ದೇವರು ನನಗೆ ಏನು what the ತೋರಿಸಿದರು, Holy Spirit God spoke it to me is, ಪವಿತ್ರಾತ್ಮನ ನನ್ನ ಸಂಗಡ ಏನು ಮಾತನಾಡಿದರೆಂದರೆ, when Lord Jesus Christ had taken birth, He has come born in the manger. ಯೇಸು ಸ್ವಾಮಿಯು ಒಂದು ಗೋದಲಿಯಲ್ಲಿ ಆತನು ಹುಟ್ಟಿದನು. Dirty place. ಆ ಒಂದು Worst ಗೋದಲಿ place. ತುಂಬಾ ಕೆಟ್ಟದಾದ Smell is not good. ಆ ಒಂದು Place ವಾಸನೆ is ಬರೋದಿಲ್ಲ. not good. So dirty. ಜಾಗವು ತುಂಬಾ ಕೆಟ್ಟದ್ದು. He has born there. ಆ ಜಾಗದಲ್ಲಿ ಯೇಸು ಸ್ವಾಮಿ ಹುಟ್ಟಿದ್ದಾರೆ. That place He made the place of worship. ಆ ಜಾಗವನ್ನು ಆರಾಧಿಸುವ ಜಾಗವಾಗಿ ಮಾರ್ಪಾಟಾಯಿತು. Oh, the angels came and worshipped, shepherd came and worshipped, people came and worshipped. ದೇವದೂತರು ಬಂದು ಆರಾಧಿಸಿದರು, ಕುರುಬರು ಬಂದು ಆರಾಧಿಸಿದರು, ಮನುಷ್ಯರು ಸಹ ಬಂದು ಆರಾಧಿಸಿದರು. Jesus is born in your heart. ಯೇಸು ಸ್ವಾಮಿ ನಿನ್ನ ಹೃದಯದಲ್ಲಿ When ಹುಟ್ಟಿದಾಗ, Jesus comes into your heart, ನಿನ್ನ ಹೃದಯದಲ್ಲಿ ಯೇಸು ಸ್ವಾಮಿ ಬಂದಾಗ same dirty heart will become the place of worship. ಆ ಕೆಟ್ಟ ಹೃದಯವೇ ದೇವರನ್ನು ಆರಾಧಿಸುವ ಆಲಯವಾಗುತ್ತದೆ. Hallelujah. ಹಲ್ಲೆಲೂಯಾ. Jesus, please come into my heart. ಯೇಸು ಸ್ವಾಮಿ ನನ್ನ ಹೃದಯದೊಳಗೆ ಬಾ. How can this happen? ಯಾವ ರೀತಿಯಲ್ಲಿ ಇದು ಆಗುತ್ತದೆ? I will ask you a question. ನಾನು ನಿನಗೆ Why ಪ್ರಶ್ನೆ Jesus is ಕೇಳುತ್ತೇನೆ. born? ಯಾಕೆ ಯೇಸು ಸ್ವಾಮಿ ಹುಟ್ಟಿದ್ದು? We will give so many answers. ಅನೇಕ ಉತ್ತರಗಳನ್ನು ನಾವು But ಕೊಡುತ್ತೇವೆ. Jesus is born to die. ಯೇಸು ಸ್ವಾಮಿ ಹುಟ್ಟಿದ್ದು ಸಾಯುವುದಕ್ಕೆ. He is born to die. ಆತನು ಹುಟ್ಟಿದ್ದು ಸಾಯುವುದಕ್ಕೆ, To bring salvation into our lives. ನಿನ್ನ To ಜೀವನ pay the payments for us. ರಕ್ಷಣೆ ತರುವುದಕ್ಕೆ, ನಮ್ಮ ಒಂದು ಪೇಮೆಂಟ್ಸ್ To reconcile us with the Father. ತಂದೆ ಜೊತೆ ಸೇರಿಸುವುದಕ್ಕೆ, To take us back to the Father. ತಂದೆ ಜೊತೆ ಸೇರಿಸುವುದಕ್ಕೆ ನಮ್ಮನ್ನು ತಿರುಗಿ. In the same way, ಅದೇ ರೀತಿ I am also born ನಾನು ಸಹ ಹುಟ್ಟಿದೆ to die. ಸಾಯುವುದಕ್ಕೆ. Why? ಯಾಕೆ? No more I live, Christ liveth in me. ನಾನು ಜೀವಿಸುವುದಲ್ಲ, ಕರ್ತನು ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. Amen. Hallelujah. Hallelujah. How can this happen? ಇದು ಯಾವ ರೀತಿಯಲ್ಲಿ ನಡೆಯುತ್ತದೆ? Mary asked the same question. ಮೇರಿಯು ಅದೇ ರೀತಿಯಾಗಿ ಪ್ರಶ್ನೆಯನ್ನು How ಕೇಳಿದಳು. can it happen? ಹೇಗೆ ಇದು ನಡೆಯುತ್ತದೆ? How can this happen? ಹೇಗೆ ಇದು It is ನಡೆಯುತ್ತದೆ? impossible. ಇದು ತುಂಬಾ ಅಸಾಧ್ಯವಾದದ್ದು. The angel of God said, ದೇವದೂತನು ಹೇಳಿದರು, and the Holy Spirit comes upon you, ಪವಿತ್ರಾತ್ಮನು ನಿನ್ನ ಮೇಲೆ ಬಂದಾಗ it will happen. ಅದು ನಡೆಯುತ್ತದೆ. In the same way, ಅದೇ ರೀತಿಯಾಗಿ today, ಈ ದಿನ ask Holy Spirit. ಪವಿತ್ರಾತ್ಮನನ್ನು ಕೇಳು. He will bring the image of Jesus into you. ಆತನು ಯೇಸು ಸ್ವಾಮಿಯ ಒಂದು ಇಮೇಜ್ ಅನ್ನು ನಿನ್ನೊಳಗೆ ತೆಗೆದುಕೊಂಡು That means He ಬರುತ್ತಾನೆ. will bring the nature of God into you. ದೇವರ ಒಂದು ಜೀವನ ಶೈಲಿಯನ್ನು ನಿನ್ನ ಒಳಗೆ ತೆಗೆದುಕೊಂಡು ಬರುತ್ತಾರೆ. Then we will be not outside Christians, we will be interior Christians. ಆ ಸಮಯದಲ್ಲಿ ನಾವು ಹೊರಗಿನ ಕ್ರೈಸ್ತರಾಗಿರುವುದಿಲ್ಲ, ಒಳಗಿನ There ಕ್ರೈಸ್ತರಾಗಿರುತ್ತೇವೆ. is no need to act like Jesus. Jesus will be performing Himself and manifesting Himself in you and through you. ಆ ಸಮಯದಲ್ಲಿ ನೀನು ಯೇಸು ಸ್ವಾಮಿಯಾಗಿ ನಟಿಸುವುದು ಬೇಕಾಗಿಲ್ಲ, ಆದರೆ ಯೇಸು ಸ್ವಾಮಿಯೇ ನಿನ್ನಲ್ಲಿ ಬಂದು ನಿನ್ನ ಮುಖಾಂತರ ಅನೇಕ ಕಾರ್ಯಗಳನ್ನು ಮಾಡುತ್ತಾರೆ. Let us close our eyes. ಕಣ್ಣುಗಳನ್ನು ಮುಚ್ಚೋಣ. Look to Him. We thank you, Jesus, ಯೇಸು that you ಸ್ವಾಮಿಯೇ gave the Holy ನಿನಗೆ- Spirit. ಯೇಸು ಸ್ವಾಮಿಯೇ ನಿಮಗೆ ಧನ್ಯವಾದಗಳು. ನೀವು ಪವಿತ್ರಾತ್ಮನನ್ನು We are coming to you, Spirit of the living God. ನಾವು ಜೀವಿಸುವ ದೇವರ ಸಂಗಡ ಬರುತ್ತಿದ್ದೇವೆ. Holy Spirit, ಪವಿತ್ರಾತ್ಮನೇ, Holy Spirit God. ಪವಿತ್ರಾತ್ಮನೇ, You brought the word into our hearts today. ತಂದೆ, ನೀವು ನಮ್ಮ ಹೃದಯದೊಳಗೆ ತೆಗೆದುಕೊಂಡು You are ಬಂದಿದ್ದೀರಿ. taking away the darkness from our lives. ನಮ್ಮ ಜೀವನದಲ್ಲಿರುವ ಕತ್ತಲೆಯನ್ನು ತೆಗೆದು ಹಾಕುತ್ತಿದ್ದೀರಿ. You are bringing that understanding into us.
not of Jesus in me. ತಂದೆ ಯೇಸು ಸ್ವಾಮಿಗೆ ಅಲ್ಲದ ಕಾರ್ಯಗಳನ್ನು ನಮ್ಮಿಂದ ತೆಗೆದು ಹಾಕಿರಿ. Bring Jesus into me, Lord. ಯೇಸು ಸ್ವಾಮಿಯನ್ನು ನನ್ನೊಳಗೆ ತೆಗೆದುಕೊಂಡು ಬಾ. Lord Jesus, you come into my heart and you come into my mind. ಯೇಸು ಸ್ವಾಮಿ, ನೀನು ನನ್ನ ಹೃದಯದೊಳಗೆ ಬಾ ಮತ್ತು ನನ್ನ ಜ್ಞಾನದಲ್ಲಿಯೂ ವಿವೇಕದಲ್ಲಿಯೂ Let ಬಾ. my mind be renewed like Christ mind. ನನ್ನ ಒಂದು ಮೈಂಡ್ ಬಂದು ಯೇಸು ಸ್ವಾಮಿ ಹಾಗೆ ರಿನ್ಯೂ ಆಗಲಿ. I don't want to act like Jesus. ಯೇಸು ಸ್ವಾಮಿಯಾಗಿ ನಟಿಸುವುದು ನನಗೆ ಬೇಕಾಗಿಲ್ಲ. Jesus, you manifest in me and through me. ತಂದೆ, ನೀನು ನನ್ನೊಳಗೆ ಕಾರ್ಯಗಳನ್ನು ಮಾಡು. I'm sorry, Lord. ತಂದೆ, ನನ್ನನ್ನು ಕ್ಷಮಿಸು. I am disguising and I am walking with you. ನನ್ನನ್ನು ನಾನು ನಟಿಸಿಕೊಂಡು ನಿನ್ನ Come on, talk to God. ತಂದೆ, Open your hearts. ನಿಮ್ಮ ಹೃದಯಗಳನ್ನು Open your ಬಿಚ್ಚಿರಿ. mouth. ನಿಮ್ಮ ಬಾಯಿಗಳನ್ನು ಬಿಚ್ಚಿರಿ. Let the tears flow. ನಿಮ್ಮ ಒಂದು ಕಣ್ಣುಗಳಲ್ಲಿ ಕಣ್ಣೀರು ಉರುಳಿ ಹೋಗಲಿ. Talk to God. ದೇವರ ಸಂಗಡ ಮಾತನಾಡಿರಿ. Here I am, Lord. ನಾನು ಇಲ್ಲಿದ್ದೇನೆ ದೇವರೇ. Here I am. 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 ಇಲ್ಲಿದ್ದೇನೆ Here ದೇವರೇ. I am. ಇಲ್ಲಿದ್ದೇನೆ Here I ದೇವರೇ. am, Lord. ಇಲ್ಲಿದ್ದೇನೆ ದೇವರೇ. Here I am. ಇಲ್ಲಿದ್ದೇನೆ This is what I am. ಇದೇ ನಾನು. Have mercy on me today. ನನ್ನ ಮೇಲೆ ಕೃಪೆ ಬರಲಿ. I want you, Jesus. ನನಗೆ ನೀನು ಬೇಕು. No more I want to live Christ. I want you to live in me. ತಂದೆ, ನೀನು ನನ್ನೊಳಗೆ ನೀನು ಜೀವಿಸಬೇಕು. This world is not interested with the messages, oh God. ತಂದೆ, ಈ ಲೋಕವು ತಂದೆ ಒಂದು ಮೆಸೇಜ್ ಇಂದ ಇಂಟ್ರೆಸ್ಟ್ ಇಲ್ಲ. Lord, this world, the creation needs manifested sons of God. ತಂದೆ, ಈ ಸೃಷ್ಟಿಗೆ ಒಂದು ದೇವರ ಮಕ್ಕಳು ಮಾಡುವ ಕಾರ್ಯಗಳು ಬೇಕು. ಇಲ್ಲಿದ್ದೇನೆ ಕರ್ತನೆ. As this chorus is going on, ನೀವು ಒಂದು ಹಾಡು ಹಾಡಬೇಕಾದರೆ you talk to God. ನೀವು ದೇವರ ಸಂಗಡ, The Spirit of the Lord will move in the midst of us now. ಪವಿತ್ರಾತ್ಮನು ನಮ್ಮ ಸಂಗಡ ತಂದೆ ಮಾಡುತ್ತಾರೆ ಕೆಲಸ. Oh, He will be poured upon us. ಆತನು ನಮ್ಮನ್ನು ಸುರಿಸುತ್ತಾರೆ. He will break our hearts now. ನಮ್ಮ ಹೃದಯಗಳನ್ನು ಮುರಿಯಲ್ಪಟ್ಟಿರುತ್ತದೆ. Oh, Shanda Karyana. Just close your eyes and talk to God. ಕಣ್ಣುಗಳನ್ನು ಮುಚ್ಚಿ ದೇವರ ಸಂಗಡ ಮಾತನಾಡಿ. Lord, I need Holy Spirit. ಪವಿತ್ರಾತ್ಮನು, Holy Spirit, God, bring Jesus into me. ಪವಿತ್ರಾತ್ಮನ ಯೇಸು ಸ್ವಾಮಿ ನನ್ನೊಳಗೆ ತೆಗೆದುಕೊಂಡು ಬಾ. Enough this game. ಈ ಒಂದು ಆಟ ಸಾಕು. I want Jesus interior. ನನಗೆ ಒಳಗೆ ಯೇಸು ಸ್ವಾಮಿ ಬೇಕು. Here I am, Lord. Here I am. ಇಲ್ಲಿದ್ದೇನೆ ಕರ್ತನೆ. You are my refuge. You are my fortress. You are my friend indeed. You are my Lord. And I will worship you with all of my heart, and I will seek your face all through my life, and I will serve you, Lord, with all that I am. Here I am. Here I am, oh Lord. Here I am, oh Lord. Here I am, oh Lord. Here I am. Here I am, oh Lord.
Lord, we are here. This is what I am, Lord. This is how I am looking, Lord. Yes, I don't want to hide anything from you. yes, yes. This guy's life is enough. I am opening up myself, oh God. Jesus. This is who I am, oh Lord. I am a liar. I am an adulterer. I am an evil person. There is no good in me. I am the lover of money. I want appreciation, oh God. I want my name. Today, Lord, everything I bring it to your feet. I break it, oh God. I don't want this. I don't want this. I want you, Jesus. I want you. Oh God, if you are unable to repent, tell him I am unable to repent, Lord. My heart has become stony heart. Oh God, I want a new heart, a heart of flesh only you can give. Bring that consciousness into me, Lord. Cut my heart, oh God. I don't want to go back just like that. I don't want to go back. I heard a good message. I want to go back with you, oh good God. Parashila Makruata. Rabakoma Salutaria. Kralatamara Soroma. Krakrumara Santa. Tomaria is flowing here. The Spirit of the Lord is moving in the midst of us. Change our lives, Lord. Hello, Lord. And come, say, Lord, I am here. I am here, Lord. I am here. Lord, I am here, Lord. Just open your mouth and say, He is a God to listen your praise, dear ones. Just say, I am here, Lord. Yes, Lord. Many times I decorated myself outside, Lord, but I am, Lord, inside nothing, oh Lord. Inside, Lord, it is thinking, Lord. It is thinking, oh Lord. Lord, let me, Lord. You are in me, Lord. You are in me, Lord. Lord, I allow you want to be in me, Lord. You want to rule my life, Lord. You want to, Lord, teach my life, oh Lord. Let open your hearts, my dear ones. This is not accidentally we gathered here. God need you completely. Oh, today God will encounter you. Hallelujah. We can taste the power of the salvation today. There is a real power of salvation when we allow our lives to God to rule. There is real power of salvation. I say, my dear ones, come and open up until He will complete in you. Don't leave Him. Don't leave Him. He is here. Come, open your heart and receive Him more and more. Just say, Lord, here I am. I could not able to, Lord, take away my things, my habits, Lord, my character, oh Lord. Holy Spirit, help me. Help me. Let us ask everyone. Don't sit here, please. I'm telling this, ask. And God, when you ask, it shall be done to you because Jesus is there to help you. The Holy Spirit will change completely you right now. Lord, I don't want to be a Lord, name Christian, Lord. Namesake Christian, I don't want to live, oh Father. When I walk, Lord, people want to see my Jesus. They want to see Jesus in me, outside, inside, everywhere, oh Lord, my God. Oh, I know today, God, appointment time with you, my dear ones. This is the time. Open up.
Still somebody is holding your old things. Leave it. When you empty yourself, God going to fill everything. Thank you, Jesus. Thank you, Lord. Thank you, Lord. Thank you, Lord. Say once again this course. And just open up yourself. Holy Spirit surely will do something in your life. Oh Lord. When one voice, one accord, worship and surrender. Oh Lord, here I am. Oh Lord, here I am. Here I am. Oh Lord, here I am. Oh Lord, here I am. Oh Lord, here I am. Just surrender. Be silent and surrender. You are Jesus. You are my Jesus. You are your Jesus. Come on, just surrender. Oh, come on, more and more and more. More and more, closer and closer, more closer. Something going to happen today. Without completeness happened in your life, don't leave this place. I'm telling, times is not matter. All you need God in your life. Oh, we cannot purchase. We cannot give money and purchase the presence of God. We cannot give our wealth and we purchase presence of God. But this is the timing. Presence of God is full here. Oh, open up. Open up and have Him. Have Him in your life. Completely God want to change your heart. Hallelujah. Hallelujah. Thank you, Jesus. Thank you, Lord. Hallelujah. Oh, thank you, Lord. Thank you, Lord. Thank you, Lord. Oh, thank you, Jesus. Thank you, Lord. Thank you, Lord. You want God. You want God. Silently come. Connected. Connected. Thank you.